ಹೆಲೋ ಗೆಳೆಯರೇ, ನಮಸ್ಕಾರ. ನಾನು ನಿಮ್ಮ NK ಸೀನು ಯೂಟ್ಯೂಬ್ ಚಾನಲ್. ಏನಂತಂದರೆ, ಇವತ್ತು ಚಿಕನ್ ಪಲಾವ್ ಮಾಡ್ತಾಯಿದ್ದೀವಿ. ಚಿಕನ್ ಪಲಾವ್ ಮಾಡೋಕ್ಕೋಸ್ಕರ ಮಸಾಲೆ ಪದಾರ್ಥನ ಎಲ್ಲನೂ ನಾವು ಮನೆಯಲ್ಲೇ ರೆಡಿ ಮಾಡ್ತಾಯಿದ್ದೀವಿ. ಇಲ್ಲಿ ನೋಡಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಅದ್ರಕ್ಕು ಎಲ್ಲನೂ ಪೇಸ್ಟ್ ಮಾಡಿ ಅದರಿಂದ ಮಸಾಲೆ ತಯಾರು ಮಾಡ್ತಿದ್ವಿ. ಇಂಡಿಯಾ ಗೇಟ್ ಬಾಸ್ಮತಿ ರೈಸ್, ಇದು ಸೂಪರ್ ಚೆನ್ನಾಗಿರುತ್ತೆ. ಇದು ಬಿರಿಯಾನಿಗೆ ಸೂಪರಾಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ ಪೇಸ್ಟ್ ಹೆಂಗಾಗಿದೆ ಅಂತ. ಆಮೇಲೆ ಈ ಲವಂಗು, ಮೆಣಸು, ಜೀರಿಗೆ ಇವೆಲ್ಲನೂ ನಾವು ಪೌಡ್ರಾಗಿ ಒಂದೊಂದಾಗಿ ಇಟ್ಕೊತೀವಿ. ವಿಷಯ ಏನಂತಂದರೆ, ಇದು ನಮ್ಮ ಮನೆಯಲ್ಲೇ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಇದರಲ್ಲಿ ಏನು ಕಲಬೆರಕೆ ಇರೋದಿಲ್ಲ. ಹಾಗಾಗಿ ನಾವು ಇದನ್ನು ಮನೆಯಲ್ಲೇ ರೆಡಿ ಮಾಡ್ತೀವಿ. ರೆಡಿ ಮಾಡೋದ್ರಿಂದ ನಮಗೆ ನಮ್ಮ ಮಸಾಲೆ ಮೇಲೆ ನಮಗೆ ಪೂರ್ತಿಯಾಗಿ ನಂಬಿಕೆ ಇರುತ್ತೆ. ಸೊ ಎಲ್ಲನೂ ಕುಟ್ಟಿ ಪೌಡ್ರ್ ಮಾಡಿ ಇದು ಲವಂಗ ಸಪ್ರೇಟಾಗಿ ಹಾಕಿದ್ದು. ಸೊ ಏನಂತಂದರೆ, ಈ ಮಸಾಲೆ ಮಾಡೋ ಕಲ್ಲು, ಈ ಕಲ್ಲಿಂದ ನಾವು ಮಸಾಲೆನ ರೆಡಿ ಮಾಡಿದ್ರೆ ಸೂಪರಾಗಿರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಎಲ್ಲ ಮಸಾಲೆನ ಕೈಯಿಂದ ಕುಟ್ಟಿ ರೆಡಿ ಮಾಡಿದ್ದು. ಮಸಾಲೆ ಖಾರ ಕೂಡ ಇದೆ ಇದರಲ್ಲಿ. ಆಮೇಲೆ ಪತ್ರೆ ಇದೆ, ಎಣ್ಣೆ ಇದೆ, ಚಿಕನ್ನು, ಆಮೇಲೆ ಹೆಚ್ಚಿರುವ ಟೊಮೆಟೊ ಮತ್ತು ಉರುಳಿಗಡ್ಡೆ, ಆಮೇಲೆ ಬಾಸ್ಮತಿ ರೈಸು, ಏನು ಮಸಾಲೆ ಪದಾರ್ಥ, ಮತ್ತು ಉಪ್ಪು, ಅರಿಶಿಣ. ಇವಾಗ ಒಲೆ ಸ್ಟವ್ ಹಚ್ತಾ ಇದ್ದೀವಿ. ಬೊಗಣಿ ಇಟ್ಟರು. ಫಸ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಸ್ವಲ್ಪ ಬೆಚ್ಚಗಾಗೋವರೆಗೂ ಕಾಯಬೇಕು. ಮೊದಲು ಎಲ್ಲನೂ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡ್ಮೇಲೇ ಇದನ್ನೆಲ್ಲ ಪ್ರೊಸೆಸ್ಸು ಕಂಪ್ಲೀಟಾಗಿ ಚೆನ್ನಾಗಿ ಬರುತ್ತೆ. ಈ ಫಸ್ಟು ಎಣ್ಣೆಯಲ್ಲಿ ಪತ್ರೆನೇ ಹಾಕಬೇಕು. ಆಮೇಲೆ ಸ್ವಲ್ಪ ಮಸಾಲೆ ಎಲ್ಲ ಇದು ಇರುತ್ತೆ, ಅದ್ರ ಹೆಸರು ನಂಗೆ ಗೊತ್ತಿಲ್ಲ. ಆಮೇಲೆ ಲವಂಗು, ಮೆಣಸು ಒಂಚೂರು ಹಾಕಬೇಕು. ಪೌಡ್ರ್ ಆಲ್ರೆಡಿ ಮಾಡ್ಕೊಂಡಿದ್ದೀವಿ. ಒಂಚೂರು ಒಂದು 4 ಕಾಳು ಹಾಕ್ಕೊಂಡ್ರೆ ಪರವಾಗಿಲ್ಲ, ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಏನಂತಂದರೆ, ಆ ಮಸಾಲೆನ ಹಾಕಿರೋವಂಥದ್ದು ಏನೇ ಆಗಲಿ, ಅದನ್ನು ಬೇಯ್ದಿದೆ ಇಲ್ಲೋ, ಅಂದರೆ ಹುರಿದಿದೆ ಇಲ್ಲೋ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಹುರಿದಿದೆ ಅಂತಾರೆ. ಹಾಗೆ ಅದು ಫ್ರೈ ಆಗಿದೆ ಇಲ್ಲೋ ಅಂತಲೂ ನೋಡ್ಕೋಬೇಕು. ಫ್ರೈ ಆಗಿದ್ದರೆ ನೆಕ್ಸ್ಟು ಮೆಣಸಿನಕಾಯಿ. ನಾವು ಆ್ಯಕ್ಚುಲಿ ಇದರಲ್ಲಿ ಬೈ ಮಿಸ್ಟೇಕ್ಲಿ ಅದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕಿದ್ದೀವಿ. ಅದರ ಪೂರ್ತಿ ರೆಡ್ ಆಗಿರೋದು ಒಣಗಿರೋ ಮೆಣಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಒಂದು ವೇಳೆ ನಿಮ್ಗೇನಾದರೂ ಅನಿಸಿದ್ರೆ ಸೊ ಅದನ್ನು ಕಟ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಈರುಳ್ಳಿ ಮತ್ತು ಟೊಮೆಟೊ ಒಟ್ಟಿಗೆ ಹಾಕಿದ್ದೀವಿ. ಸೊ ನೀವು ಒಟ್ಟಿಗೆ ಹಾಕ್ಬೋದು, ಇಲ್ಲಾಂದರೆ ಈರುಳ್ಳಿ ಫಸ್ಟ್ ಹಾಕಿ, ಈರುಳ್ಳಿನ ಬೇಯ್ದ ಮೇಲೆ ಆಮೇಲೆ ಟೊಮೆಟೊ ಹಾಕ್ಬೋದು, ಚೆನ್ನಾಗಿರುತ್ತೆ. ಹಾಗೂ ಮಾಡಿ ಹೀಗೂ ಮಾಡಿ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಸೊ ಇದು ಹಾಗೆ ಬೇಯಿಸ್ತಾ ಇರಬೇಕು. ಸೊ ಸುಮ್ಮನೆ ಬಿಟ್ಟರೆ ಕೆಳಗಡೆ ಸೀದೋಗ್ಬಿಡುತ್ತೆ, ಅಂದರೆ ಹೊತ್ತಿ ಹೋಗ್ಬಿಡುತ್ತೆ. ಸ್ವಲ್ಪ ಎಣ್ಣೆ ಕಡಿಮೆ ಆಗಿತ್ತು ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದಾರೆ. ಇವರು ನಮ್ಮ ಅಣ್ಣ. ಸೊ ಇವರು ಬೇರೆ ಬಿರಿಯಾನಿ ಆ್ಯಂಡ್ ವೆಜ್ಜು ಪಲಾವು, ಆಮೇಲೆ ಚಿಕನ್ ಪಲಾವ್ ಮಾಡೋಕ್ಕೆ ಸೂಪರ್ ಟೇಸ್ಟಾಗಿ ಮಾಡ್ತಾರೆ. ನನಗೆ ತುಂಬ ಅನುಭವ ಇದೆ ಇವ್ರ ಕೈಯಿಂದ ಊಟ ಮಾಡಿದ್ದು. ಸೊ ನಿಮ್ಗೆ ಟೈಮ್ ಸಿಕ್ಕರೆ ನಾನು ನಿಜವಾಗ್ಲೂ ಊಟ ಮಾಡಿಸ್ತೀನಿ. ಒಂದು 5 ನಿಮಿಷ ವೇಟ್ ಮಾಡಿ. ಬೇಯ್ದಿಲ್ಲ ಅಂತ ನೋಡ್ತಾ ಇದ್ದೀವಿ. ನೋಡಿದ್ಮೇಲೆ ಸ್ವಲ್ಪ ಇನ್ನೂ ಬೇಯಬೇಕು, ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ಸರಿಯಾಗಿ. ಚೂರು ಮುಚ್ಚಿಡ್ತೀವಿ. ಮುಚ್ಚಿಟ್ಮೇಲೆ ಫ್ರೈ ಆಗುತ್ತೆ. ಕಂಪ್ಲೀಟಾಗಿ ಫ್ರೈ ಆದಮೇಲೆ ಅದು ಈರುಳ್ಳಿ ಮತ್ತು ಇದು ಏನಾಗಿರುತ್ತೆ, ಅದು ಪೂರ್ತಿಯಾಗಿ ಬೇಯ್ದಿದೆ ಇಲ್ಲೋ ಅಂತ, ಅಂದರೆ ಕುದ್ದಿದೆ ಇಲ್ಲೋ ಅಂತ ನೋಡಬೇಕು. ಅದು ಕುದ್ದಿದ್ರೆ ಮಾತ್ರ ಟೇಸ್ಟ್ ಬರುತ್ತೆ. ಒಂದು ವೇಳೆ ಕುದಿಲಿಲ್ಲ ಅಂದರೆ ಅದರ ಟೇಸ್ಟು ಹಾಗೆ ಉಳ್ಕೊಂಡ್ಬಿಡುತ್ತೆ. ಅಂದರೆ ನಾವು ಮಾಡಿರೋ ಅಡುಗೆಯಲ್ಲಿ ಅದು ಬೇಯ್ದ್ರೆ ಮಾತ್ರ ಅದರ ಟೇಸ್ಟ್ ಕೊಡುತ್ತೆ. ಈರುಳ್ಳಿ ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ ಮನುಷ್ಯನಿಗೆ ತಿನ್ನೋಕ್ಕೆ. ಸೊ ಹಾಗಾಗಿ ನಮ್ಮ ಪೂರ್ವಿಕರೆಲ್ಲರೂ ತಿಂತಾ ಬಂದಿದ್ದಾರೆ, ನಾವು ತಿಂತಾ ಇದ್ದೀವಿ. ವಿಷಯ ಇದೇನೆ, ನಾವು ಮಾಡ್ತಿರೋ ಅಡುಗೆನ ತುಂಬ ರುಚಿಕರವಾಗಿ ಊಟ ಮಾಡಬೇಕು. ಯಾವುದೇ ಆಗಲಿ, ನಾನ್ ವೆಜ್ ಆಗಲಿ ವೆಜ್ ಆಗಲಿ, ತುಂಬ ರುಚಿಕರವಾಗಿ ಮಾಡಬೇಕು. ಅಂದ್ರೇ ನಮ್ಮ ದೇಹಕ್ಕೆ ಸುಖ, ಶಾಂತಿ, ನೆಮ್ಮದಿ ಸಿಗುತ್ತೆ. ಇಲ್ಲ ನಾವು ಏನಾದರೂ ಆ ಟೆನ್ಷನ್ ಈ ಟೆನ್ಷನಲ್ಲಿ ಊಟ ಮಾಡಿದ್ರೇ ಯಾವ ಊಟ ಆದ್ರೂ ಮೈಗತ್ತಲ್ಲ. ಸೊ ವಿಷಯಕ್ಕೆ ಬರೋಣ. ಇವಾಗ ಚಿಕನ್ ಹಾಕ್ತೀವಿ. ಈ ಚಿಕನ್ನು ಇದರಲ್ಲಿ ಎಣ್ಣೆಯಲ್ಲಿ ಉಳ್ಳಿಗಡ್ಡೆ, ಟೊಮೆಟೊ ಎಲ್ಲನೂ ಮಿಶ್ರಣ ಮಾಡ್ತೀವಿ. ಮಿಶ್ರಣ ಮಾಡಿ ಫಸ್ಟು ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಚಿಕನ್ನ ತೊಳೆದಿಟ್ಕೋಬೇಕು. ನಾವು ತೊಳೆದಿಟ್ಕೊಂಡಿದ್ವಿ. ನಾವು ಮಾಡ್ತಿರೋದು 2 kg ಚಿಕನ್ ಪಲಾವ್. ಆ ಚಿಕನ್ ಪಲಾವಲ್ಲಿ 2 kg ಚಿಕನ್ ಪಲಾವ್ಗೆ 2 kg
ಬಾಸ್ಮತಿ ರೈಸ್ ಹಾಕಿದ್ದೀವಿ. ಸೂಪರಾಗಿರುತ್ತೆ. ಸೊ ನಾನೇನು ಹೇಳಕ್ಕೆ ಬಂದೆ ಆವಾಗಲೇ, ನಾವು ಯಾವಾಗಲೂ ಊಟ ಮಾಡಬೇಕಾದ್ರೇ ನಾವು ತುಂಬ ಇಷ್ಟಪಟ್ಟು ರುಚಿಕರವಾಗಿ ಊಟ ಮಾಡಿದರೆ ಅದು ನಮ್ಮ ದೇಹಕ್ಕೆ ಅನುಕೂಲವಾಗುತ್ತೆ. ಇವಾಗ ಸ್ವಲ್ಪ ಮುಚ್ಚಿದ್ರೆ ಅದು ನೀರು ಬಿಡುತ್ತೆ. ಚಿಕನ್ನು ನೀರು ಬಿಟ್ಟಾಗ ಚೆನ್ನಾಗಿರುತ್ತೆ. ಎಲ್ಲ ಮಸಾಲೆನ ನೀರು ಬಿಟ್ಟಾಗ ಮಾತ್ರ ಅದು ಮಸಾಲೆ ತಗೊಳುತ್ತೆ. ಅದಾದಮೇಲೆ ಫಸ್ಟು ಅರಿಶಿಣ ಪುಡಿ ಹಾಕಿ, ಸೊ ಅರಿಶಿಣ ಪುಡಿ ಮೇಲೆ ಉಪ್ಪು, ನಿಮಗೆ ಎಷ್ಟು ಸರಿಪಡೋ ಉಪ್ಪು ಅಂದರೆ ನಿಮಗೆ ಎಷ್ಟು ನೀವು ಮಾಡ್ತಿರೋ ಅಡುಗೆಗೆ ಎಷ್ಟು ಉಪ್ಪು ಹಾಕ್ಬೇಕು ಅನ್ನೋದು ನೀವೇ ಥಿಂಕ್ ಮಾಡ್ಕೊಂಡು ಹಾಕಿ, ಚೆನ್ನಾಗಿರುತ್ತೆ. ಮತ್ತು ಅರಿಶಿಣ ಮಾತ್ರ ಜಾಸ್ತಿ ಹಾಕಬೇಡಿ. ಅರಿಶಿಣ ಎಷ್ಟು ನಾರ್ಮಲಾಗಿದ್ದರೆ ಚೆನ್ನಾಗಿರುತ್ತೆ. ಅತಿಯಾದರೆ ಅದು ಟೇಸ್ಟು ಅರಿಶಿಣ ಥರನೇ ಇರುತ್ತೆ. ಸೊ ಇವಾಗ ಬೇಯ್ತಾ ಇರುತ್ತೆ. ಸೊ ಮತ್ತೆ ಇನ್ನೊಂದು ವಿಷಯ ಏನಂತಂದರೆ, ಇದು ಎಲ್ಲನೂ ಊಟ ಹೇಗೆ ಮಾಡಬೇಕನ್ನೋದು ನಮ್ಮ ಬಿಜಾಪುರದ ಸಿದ್ದೇಶ್ವರ ಮಹಾರಾಜರು ಅವರ ಪ್ರವಚನದಲ್ಲಿ ಹೇಳ್ತಾರೆ. ಯಾವುದೇ ಅಡುಗೆನ ಇಷ್ಟಪಟ್ಟು ಪ್ರೀತಿಯಿಂದ ಊಟ ಮಾಡಬೇಕು ಅಂತ. ಪ್ರೀತಿಯಿಂದ ಊಟ ಮಾಡಿದ್ರೆ ಖಂಡಿತವಾಗಲೂ ಮೈಗೆ ಹತ್ತುತ್ತೆ. ಓಕೆ, ಇವಾಗ ಅರಿಶಿಣ ಪುಡಿ ಆಮೇಲೆ ಉಪ್ಪಲ್ಲಿ ತುಂಬ ಚೆನ್ನಾಗಿ ಕುದ್ದಿರೋ ಚಿಕನ್ನು ಚೆನ್ನಾಗಿರುತ್ತೆ. ಇವಾಗ ನೆಕ್ಸ್ಟು ಮಸಾಲೆ ಹಾಕೋದು. ಮಸಾಲೆ ಇದು ದಾಲ್ಚಿನ್ನಿ ಮತ್ತು ದಾಲ್ಚಿನ್ನಿ ಪುಡಿ 2-3 ಚಮಚ ಹಾಕ್ತೀವಿ. 3 ಓಕೆ, ಆಲ್ಮೋಸ್ಟ್ ಎಲ್ಲನೂ ಹಾಕಿಬಿಟ್ರು. ಚೆನ್ನಾಗಿದೆ. ಇವಾಗ ಇವ್ರು ಮಾಡ್ತಿರೋರು ನಮ್ಮ ಅಣ್ಣ, ಅವರಿಗೆ ಗೊತ್ತು ಹೆಂಗೆ ಮಾಡಬೇಕು ಅಂತ. ಬಟ್ ನಾನು ಇವಾಗ ನಾನು ಡಬ್ಬಿಂಗ್ ಕೊಡ್ತಾಯಿದ್ದೀನಿ, ಅವ್ರು ಮಾಡಿರ್ತಾರೆ, ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ, ಇದು ಮಾತಾಡ್ತಿರೋದು ನಾನು. ಓಕೆ, ಇದು ಜೀರಿಗೆ ಪುಡಿ ಮತ್ತು ಕೊತ್ತಂಬರಿ ಕಾಳುಗಳಿಂದ ಮಾಡಿರುವ ಪುಡಿ. ಅದು ಜಾಸ್ತಿ ಹಾಕ್ಬಾರ್ದು, ಚೆನ್ನಾಗಿರಲ್ಲ, ಅಂದರೆ ಜಾಸ್ತಿ ಆಗಬಾರ್ದು ಅದು. ಇದು ಮೆಣಸು ಮತ್ತು ಲವಂಗ. ಇದನ್ನು ತಿಂತಾ ಇದ್ದರೆ ಹೇಳುತ್ತೆ ಮಜಾ. ಇದು ಮಸಾಲೆ ಖಾರು. ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ, ಖಾರ ಎಷ್ಟು ಬೇಕಷ್ಟು ಅಂತ. ಇವಾಗ ನಾವು ಆಲ್ರೆಡಿ ಜಾಸ್ತಿ ನಮ್ಮ ಸ್ವಲ್ಪ ಜಾಸ್ತಿ ಖಾರ ಇರೋದನ್ನೇ ನಾವು ಕುಟ್ಟಿಸ್ತೀವಿ. ಇದು ನಮಗೆ ಬೆಳ್ಳುಳ್ಳಿ, ಕೊತ್ತಂಬರಿ ಚೆನ್ನಾಗಿರುತ್ತೆ. ಹಾಗೆ ಹಾಕಬೇಕಾದ್ರೆ ನಮ್ಗೆ ಎಷ್ಟು ಬೇಕಷ್ಟನ್ನು ಹಾಕ್ಕೋಬೇಕು. ಇವಾಗ ನಾವು 2 kg ಚಿಕನ್ ಮಾಡ್ತಾಯಿದ್ದೀವಿ, 2 kg ಚಿಕನ್ ಪಲಾವು. ಹಾಗಾಗಿ ನಮಗೆ ಅಂದಾಜಿಗೆ ನಾವು ಮಾಡ್ಕೊಂಡಿದ್ದೀವಿ. ಸೊ ನಿಮ್ಮ ಪ್ರಕಾರ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕೊಳ್ಳಿ. ತುಂಬ ಟೇಸ್ಟಿಯಾಗಿ. ಇವಾಗ ಮಸಾಲೆನ ಎಲ್ಲನೂ ಬೆರೆಸಿದ್ದಕ್ಕೆ ಅದು ಎಲ್ಲ ಕಡೆ ಮಿಶ್ರಣ ಆಗಿದೆಯೋ ಇಲ್ಲೋ ಅಂತ ನೋಡಿಬಿಟ್ಟು ಒಂದು 10 ನಿಮಿಷ ಇಲ್ಲ 5 ನಿಮಿಷ ಮುಚ್ಚಬೇಕಾದ್ರೆ ಆ್ಯಕ್ಚುಲಿ ಏನಂತಂದರೆ, ಅದು ಕೆಳಗಡೆ ಸ್ಟೋವ್ನ ಜಾಸ್ತಿ ಸ್ಪೀಡಲ್ಲಿ ಇಡಬಾರ್ದು. ಯಾಕೆಂದರೆ ಕೆಳಗಡೆ ಹೊತ್ತೋಗ್ಬಿಡುತ್ತೆ, ಸೀದ್ಬಿಡುತ್ತೆ. ಹಾಗಾಗಿ ಕಡಿಮೆ ಸ್ಪೀಡ್ ಇಟ್ಟು ನಾವು ಬೇಯಿಸೋದ್ರಿಂದ ಕರೆಕ್ಟಾಗಿ ಬೇಯ್ದಿದೆಯಲ್ಲ ಅಂತ ಗೊತ್ತಾಗುತ್ತೆ. ಇನ್ನೊಂದು, ಮಸಾಲೆ ಎಲ್ಲನೂ ಎಣ್ಣೆ ಬಿಡುತ್ತೆ. ಮಸಾಲೆ ಪದಾರ್ಥದಲ್ಲಿ ಕೂಡ ಎಣ್ಣೆ ಇರುತ್ತೆ. ಇವಾಗ ನೋಡಿ, ಎಣ್ಣೆ ಸೈಡಲ್ಲಿ ಎಲ್ಲ ಎಣ್ಣೆ ಬಿಟ್ಟಿದೆ. ಆ ಎಣ್ಣೆ ಬಿಡೋದ್ರಿಂದ ಇದಾಗುತ್ತೆ. ಇವಾಗ ಈ ರೈಸ್ನ ಬೇಯಿಸೋದ್ರಿಂದ ಕರೆಕ್ಟಾಗಿ ಬೇಯ್ದಿದೆಯಲ್ಲ ಅಂತ ಗೊತ್ತಾಗುತ್ತೆ. ಇನ್ನೊಂದು, ಮಸಾಲೆ ಎಲ್ಲನೂ ಎಣ್ಣೆ ಬಿಡುತ್ತೆ. ಮಸಾಲೆ ಪದಾರ್ಥದಲ್ಲಿ ಕೂಡ ಎಣ್ಣೆ ಇರುತ್ತೆ. ಇವಾಗ ನೋಡಿ, ಎಣ್ಣೆ ಸೈಡಲ್ಲಿ ಎಲ್ಲ ಎಣ್ಣೆ ಬಿಟ್ಟಿದೆ. ಆ ಎಣ್ಣೆ ಬಿಡೋದ್ರಿಂದ ಇದಾಗುತ್ತೆ. ಇವಾಗ ಈ ರೈಸ್ನ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇದು ಬಹುಮುಖ್ಯವಾಗಿ ತಿಳ್ಕೊಳ್ಬೇಕಾದ್ರ ವಿಷಯ ಏನಂತಂದರೆ, ಈ ರೈಸ್ ಏನಿದೆಯಲ್ಲ, ಆ ಎಣ್ಣೆ ಮಸಾಲೆಯಲ್ಲಿ ಇದು ಫ್ರೈ ಆದರೆ ಇದು ಟೇಸ್ಟ್ನ ಅದಕ್ಕೆ ಹತ್ಕೊಂಡಾಗ ಅದು ಕುದಿಯೋಕ್ಕಿಂತ ಮುಂಚೆನೇ ಅದರಲ್ಲಿ ಸೇರ್ಕೊಂಡು ಬಿಡುತ್ತೆ. ಈ ಮಸಾಲೆ ಎಲ್ಲನೂ ಅದು ಎಣ್ಣೆ ಬಿಟ್ಟ ಮೇಲೆ ಆ ಎಣ್ಣೆ ಎಲ್ಲನೂ ಇದಕ್ಕೆ ಮೆತ್ತಿದಾದ್ಮೇಲೆ ಇದು ಕುದಿಬೇಕಾದ್ರೆ ಇದು ಎಲ್ಲ ಮಸಾಲೆ ಪದಾರ್ಥದನ್ನ ಆ ಅನ್ನದೊಳಗೆ ಅಕ್ಕಿ ಕಾಳು ಜೊತೆಗೆ ಬೇಯ್ದಾಗ ತುಂಬ ಟೇಸ್ಟಾಗಿ ಬರುತ್ತೆ. ತುಂಬ ರೈಸ್ ಸೂಪರಾಗಿರುತ್ತೆ ನೋಡಿ. ಇವಾಗ ನಾವು ರೈಸ್ನ ಎಷ್ಟು ಗ್ಲಾಸ್ ಆಗುತ್ತೆ ಅಂತ ಬಿಟ್ಟು ನಾವು ಅದನ್ನು ಲೆಕ್ಕ ಮಾಡಿದ್ದೀವಿ. 2 kg ರೈಸು ಎಷ್ಟು ಗ್ಲಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಎಷ್ಟು ಗ್ಲಾಸ್ ಆಗಿದೆ ಅಂತಂದರೆ ಅದು
ಸುಮಾರು 4 ಗ್ಲಾಸ್ಗಿಂತ ಹೆಚ್ಚು, ಅಂದರೆ ಸುಮಾರು ಹತ್ತತ್ರ 5 ಗ್ಲಾಸ್ ಆಗಿತ್ತು. ಅವಾಗ ನಾವು 1 ಗ್ಲಾಸಿಗೆ 2 ಗ್ಲಾಸ್ ನೀರು ಅಂತೇಳ್ಬಿಟ್ಟು ನಾವು ಸ್ವಲ್ಪ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಅಂತ ಹೇಳ್ಬಿಟ್ಟು ಹಾಕಿದ್ದೀವಿ. ಸೊ ನಾವು ಮೊದಲೇ ಆಲ್ರೆಡಿ ಬಿಸಿ ಮಾಡ್ಕೊಂಡಿರೋ ನೀರು ಬೇಗ ಹಾಕಿದ್ರೆ ಮಾತ್ರ ಬೇಗ ಆಗುತ್ತೆ, ಇಲ್ಲ ಅಂದರೆ ಲೇಟ್ ಆಗುತ್ತೆ. ಅದು ನೀರು ಮತ್ತು ಒಂದು ವೇಳೆ ತಣ್ಣೀರಲ್ಲಿ ಹಾಕಿದ್ರೆ ಅಕ್ಕಿನ ನೆಂದು ಬಿಡುತ್ತೆ. ಅವು ಅಕ್ಕಿ ನೆಂದಾಗ ಅದು ಸರಿಯಾಗಲ್ಲ. ನಾವು ಫರ್ಟಿಕಲಿ ಅದನ್ನು ನಾವು ಬೇಯಿಸಬೇಕಾದ್ರೆ ಬಿಸಿ ನೀರನ್ನು ಬೇಗ ಹಾಕಬೇಕು. ಬಿಸಿ ನೀರು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಿಸಿ ನೀರು ಆದಮೇಲೆ ಚೆನ್ನಾಗಿ ಬೇಗ ಕುದಿಯುತ್ತೆ. ಇವಾಗ ನೋಡಿ ರೆಡಿ ಆಗುತ್ತೆ. ಸ್ವಲ್ಪ ಕಾಣ್ತಿದೆ ಮೇಲೆ ಸ್ವಲ್ಪ ನೀರು ಕಡಿಮೆ ಅನಿಸುತ್ತೆ, ಇನ್ನೊಂದು ಸ್ವಲ್ಪ ಹಾಕಿದ್ರು. ಇವಾಗ ಮುಚ್ಚಿದ ಮೇಲೆ ಮತ್ತೆ ಇನ್ನೊಂದು ಸಾರಿ ತೆಗೆದು ನೋಡ್ತಾರೆ, ಯಾಕೆಂದರೆ ಕೆಳಗಡೆ ಏನಾದರೂ ಹತ್ಕೊಂಡಿರುತ್ತೇನೋ ಅಂತ, ಅಂದರೆ ಹೊತ್ತುತ್ತಾ ಇದೆ ಅಂತ. ಅಂದರೆ ಯಾಕೆಂದರೆ ಸ್ಪೀಡಾಗಿ ಇಟ್ಟಿರ್ತೀವಲ್ಲ ಕೆಳಗಡೆ ಸ್ಟೋವ್, ಹಾಗೆ ಇವಾಗ ನಾವು ಮುಚ್ಚಿದ ಮೇಲೆ ಕೆಳಗಡೆ ಸ್ಲೋ ಆಗಿಡಬೇಕು. ಇದು ನಿಜವಾಗ್ಲೂ ಇದನ್ನು ತಿಳ್ಕೊಳ್ಬೇಕಾದ ವಿಷಯ. ಇವಾಗ ನೋಡಿ ಎಲ್ಲನೂ ಎಣ್ಣೆನ ಮೇಲೆ ಬಂದಿದೆ. ಈ ಟೈಮಲ್ಲಾಗಿ ಕಂಪಲ್ಸರಿ ಈ ಎಣ್ಣೆನ ಕೆಳಗಡೆ ಹೋಗೋ ಥರ ಅದನ್ನು ಮೇಲಿಂದ ಕೆಳಗೆ ಎತ್ತುತ್ತಾ ಇರಬೇಕು ರೈಸು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಸೂಪರಾಗಿರುತ್ತೆ. ನೀವೇನಾದರೂ ಒಂದು ವೇಳೆ ತಿಂದರೆ ಸೂಪರಾಗಿರುತ್ತೆ ನಿಜವಾಗ್ಲೂ. ಇದು ಆ್ಯಕ್ಚುಲಿ ನಾನು ಬಿರಿಯಾನಿ ಅಂದ್ಕೊಂಡು ಹೆಸರಿಡಬೇಕು ಅಂದ್ಕೊಂಡೆ, ಬಟ್ ಆದರೆ ಇದು ಚಿಕನ್ ಪಲಾವ್ ಅಂತ ನಮ್ಮ ಅಣ್ಣ ಹೇಳಿದ್ದಾರೆ. ಚಿಕನ್ ಪಲಾವ್ ರೆಡಿ, ತುಂಬ ಚೆನ್ನಾಗಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಇದನ್ನು ಕಟ್ ಮಾಡಿ ಇಟ್ಕೊಂಡು ಇದನ್ನ ಮೇಲೆ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ಇದು ಹಾಕ್ಕೊಳ್ಳೋದ್ರಿಂದ ಆ ಸ್ಮೆಲ್ ಬಿಡುತ್ತೆ, ಕೊತ್ತಂಬರಿ ಸ್ಮೆಲ್ಲು. ಇದು ಸ್ವಲ್ಪ ಒಂದು 5 ನಿಮಿಷಕ್ಕಿಂತ ಕಡಿಮೆ ಇಟ್ಟು ಬೇಯಿಸಿದ್ರೆ ಆ ಸ್ಮೆಲ್ಲು, ಕೊತ್ತಂಬರಿ ಸ್ಮೆಲ್ ಸೂಪರ್ ಇರುತ್ತೆ. ಇವಾಗ ನಮ್ಮ ಅಣ್ಣ ನೋಡ್ತಾ ಇದ್ದಾರೆ ಟೇಸ್ಟ್ ಆಗಿದೆ ಅಂತ, ಸೂಪರಾಗಿರುತ್ತೆ. ನಾನು ಇವಾಗ ನೋಡ್ತೀನಿ, ನೋಡಿ ನಿಮಗೆ ರಿವ್ಯೂ ಕೊಡ್ತೀನಿ ಹೇಗಿದೆ ಅಂತ. ಅಂದರೆ ಆ್ಯಕ್ಚುಲಿ ನಾವು ದಿನ ಅಂತಲ್ಲ, ಆ್ಯಕ್ಚುಲಿ ಆವಾಗ ನಾವು ತಿನ್ಬೇಕಂತಾರೆ ಮಾಡಿರ್ತೀವಿ, ಮನೆಯಲ್ಲೇ ಮಾಡ್ಕೊಂಡು ತಿಂತೀವಿ, ಸೂಪರ್ ಟೇಸ್ಟ್ ಬರುತ್ತೆ. ನೀವು ತಿಂದರೆ ಸೂಪರಾಗಿರುತ್ತೆ. ನಿಮಗೆ ಅನಿಸುತ್ತೆ ಈ ಪಾತ್ರೆ ಏನಕ್ಕೆ ಶೇಕ್ ಆಗ್ತಿದೆ ಅಂತ, ಈ ಬೊಗಣಿ ಯಾಕೆ ನಡುಗ್ತಾ ಇದೆ ಅಂತ. ಬಟ್ ಆ್ಯಕ್ಚುಲಿ ನಡುಗ್ತಾ ಇಲ್ಲ, ಅದು ನಾವು ವಿಡಿಯೋ ಮಾಡಬೇಕಾದ್ರೆ ಆ ವಿಡಿಯೋದಲ್ಲಿ ಚೆನ್ನಾಗಿ ಬಂದಿದೆ. ಕೊನೆಗೆ ನಾನು ಸ್ಪೀಡ್ ಮಾಡಿದ್ದೀನಿ, ಲೆಂತ್ ತುಂಬ ಇರೋದ್ರಿಂದ ನಾನು ಸ್ಪೀಡ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ವಿಡಿಯೋನ ನನಗೆ ಮಾಡೋಕ್ಕೆ 25 ನಿಮಿಷ 25 ಮಿನಿಟ್ ನನಗೆ ಬಂದಿದೆ. ಓಕೆ ಗೆಳೆಯರೇ, ನೋಡಿ ಸಬ್ಸ್ಕ್ರೈಬ್ ಮಾತ್ರ ಫ್ರೀ ಆಗಿರುತ್ತೆ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ತುಂಬ ಸಪೋರ್ಟ್ ಆಗುತ್ತೆ. ಹಾಗೆ ನಾವು ಮಾಡಿರೋ ಎಲ್ಲ ವಿಡಿಯೋಗಳನ್ನು ನಿಮಗೆ ಬಂದು ತಲುಪುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಅವಶ್ಯಕವಾಗಿದೆ. ಧನ್ಯವಾದಗಳು.